ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಇವತ್ತಿನ ವ್ಲಾಗ್ ಅಂತ ಅಂದ್ಬಿಟ್ಟು ನಾನೇನು ಮಾಡಿಲ್ಲ. ಸೊ ಇದು ಒಂಥರ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನಾನು ಇದನ್ನು ಶೇರ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಪುಟ್ಟದಾಗಿ ವ್ಲಾಗ್ನ ಮಾಡ್ಕೊಂಡಿದ್ದೀನಿ. ಬಟ್ ಇದೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಬೇರೆ ಯಾವುದೇ ವೀಡಿಯೋಗೆ ನನಗೆ ಆ್ಯಡ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಸಪ್ರೇಟಾಗಿ ನಾನು ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡಿದ್ದು. ಸೊ ಇನ್ನು ಇವತ್ತು ಬಂದು ಮನೆ ಹತ್ರ ದೇವರು ಬರ್ತಾಯಿತ್ತು. ನಾನು ಹಬ್ಬ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಬ್ಬ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು 15 ದಿನ 20 ದಿನದ ತನಕ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲ ಪ್ರಿಪ್ರೇಷನ್ನು ಮಾಡ್ಕೋತಾನೆ ಇದ್ದೆ. ಬಟ್ ನನಗೆ ಆಗಲೇ ಇಲ್ಲ, ತುಂಬಾ ಬೇಜಾರಾಯಿತು. ಮಂಡೇ ವ್ಲಾಗಲ್ಲಿ ಮಂಡೇ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಸಂಡೇ ಎಲ್ಲ ಪೂರ್ತಿ ಕೆಲಸನೇ ಆಯಿತು ನನಗೆ. ಮಂಡೆಯಿಂದ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು. ಸೊ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನನ್ನ ಮೈದುಂದು ಮದುವೆದು ಸ್ಯಾರಿ ಪರ್ಚೇಸಿಂಗ್ದು ಇತ್ತು. ಸೊ ಅಲ್ಲೋಗ್ಬಿಟ್ಟು ಪೂರ್ತಿ ಅವತ್ತಿನ ದಿನ ಎಲ್ಲ ಅದೇ ಕೆಲಸಗಳಾಗೋಯಿತು. ಇನ್ನು ಟ್ಯೂಸ್ಡೇ ಮಾಡೋಣ ಅಂತ ಅಂದ್ಕೊಂಡೆ. ಟ್ಯೂಸ್ಡೇ ಎಲ್ಲ ಪೂರ್ತಿ ನಾನು ಚಿಕ್ಕಪೇಟೆ ಎಲ್ಲ ಸುತ್ತಿರೋದಕ್ಕೋಸ್ಕರ ಪೂರ್ತಿ ನನಗೆ ಕೈಕಾಲೆಲ್ಲ ನೋವು ಬಂದು ಪೂರ್ತಿ ಜ್ವರ ಬಂದ್ಬಿಟ್ಟು ಟ್ಯೂಸ್ಡೇ ಮೇಲೆ ಎದ್ದೊಳ್ಳೆ ಇಲ್ಲ ನಾನು ಅಂತ ಹೇಳ್ಬೋದು. ಇನ್ನು ವೆಡ್ನೆಸ್ಡೇ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಗುರುವಾರ ಅಂತೂ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಬುಧವಾರ ಮಾಡಿಬಿಡೋಣ, ಇವತ್ತು ರೆಸ್ಟ್ ಮಾಡಿಬಿಡೋಣ, ಆಗ್ತಾಯಿಲ್ಲ ನನಗೆ ಅಂತ ಟ್ಯೂಸ್ಡೇ ರೆಸ್ಟ್ ಮಾಡಿದ್ದೆ. ತಪ್ಪಾಯಿತು. ನಾನು ಕಷ್ಟ ಆದರೂ ಪರವಾಗಿಲ್ಲ ಅಂತ ಟ್ಯೂಸ್ಡೇನೇ ಮಾಡಿಬಿಟ್ಟಿದ್ರೆ ಆಗ್ತಿತ್ತು. ನನಗೆ ಜ್ವರ ಬಂದಿದ್ದ ಕಾರಣದಿಂದ ಸ್ನಾನ ಮಾಡೋಕ್ಕಾಗಲಿಲ್ಲ, ಮಲ್ಕೊಬಿಟ್ಟೆ. ನೋಡಿದ್ರೆ ವೆಡ್ನೆಸ್ಡೇ ಎದ್ದೋಳಷ್ಟೊತ್ತಿಗೆ ನಾನು ಪೀರಿಯಡ್ ಆಗಿಬಿಟ್ಟಿದ್ದೆ. ಯಾವ ಹಬ್ಬ ಏನೂ ಮಾಡೋದಕ್ಕಾಗಲಿಲ್ಲ, ತುಂಬಾ ಬೇಜಾರಾಯಿತು. ಸೊ ಆ ಕಾರಣದಿಂದಾಗಿ ಒಂದು ವಾರ ಟೈಮ್ ಇರುತ್ತಲ್ವ. ಸೊ ಲಾಸ್ಟ್ ದಿನ ನಮ್ಮ ರೋಡ್ಗೆಲ್ಲ ಬಂದು ಹೋಗುತ್ತೆ ದೇವ್ರನ್ನ. ಅಲ್ಲಿ ಇರೋದು ಮಾಮೂಲಿ ಅಲ್ಲೇ ಇರುತ್ತೆ ದೇವಿ. ಸೊ ಇನ್ನೊಂದು ದೇವ್ರನ್ನ ತೊಗೊಂಬಂದು ಪೂರ್ತಿ ಇಡೀ ಏರಿಯಾ ಸುತ್ತ ಮೆರವಣಿಗೆನ ಮಾಡಿಸ್ತಾರೆ. ಸೊ ಇವತ್ತು ನಮ್ಮ ಏರಿಯಾಗೆ ಬಂದಿತ್ತು. ಸೊ ನಮ್ಮ ರೋಡ್ಗೆ ಬಂದಿತ್ತು. ಬರೋದಕ್ಕೂ ಮುಂಚೆ ಅಕ್ಕಪಕ್ಕದ ರೋಡಲ್ಲಿ ಬರ್ತಾ ಇರೋದಕ್ಕೆ ಟಮಟೆ ಸೌಂಡ್ ಕೇಳ್ಕೊಂಡು ಎಲ್ಲ ಬಾಗಿಲೆಲ್ಲ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೆ ಇನ್ನೊಂದು ಏನು ಹರ್ಟಾಯಿತು, ನೋವಾಯಿತು ಅಂದರೆ ಅಟ್ಲೀಸ್ಟ್ ಅಲ್ಲಿ ಹೋಗಿ ಮಾಡೋಕ್ಕಾಗಲಿಲ್ಲ ಪೂಜೆನ, ಹಬ್ಬನೂ ಮಾಡೋದಕ್ಕಾಗಲಿಲ್ಲ. ಅಟ್ಲೀಸ್ಟ್ ಮನೆ ಹತ್ರ ಬಂದಾಗಲೂ ಮಡ್ಲಕ್ಕಿ ಕೊಡೋಕ್ಕಾಗಲಿಲ್ಲ, ಪೂಜೆ ಮಾಡಿಸೋದಕ್ಕಾಗಲಿಲ್ವಲ್ಲ ಅಂತ ಒಂದು ಬೇಜಾರಾಯಿತು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಏನೂ ಮಾಡೋದಕ್ಕಾಗಲ್ಲ. ಸಪ್ರೇಟಾಗಿ ಅಣ್ಣಮ್ಮನ ದೇವಸ್ಥಾನಕ್ಕೆ ಇನ್ನೊಂದು ದಿನ ಹೋಗಿ ಯಾವತ್ತಾದರೂ ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತು ಹೋಗ್ತೀನಿ ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಯಾವತ್ತು ಹೋಗ್ತೀನಿ ಅಂತ ಗೊತ್ತಿಲ್ಲ. ಸೊ ಹೋಗ್ತೀನಿ ಇಷ್ಟರಲ್ಲೇ. ಸೊ ಮನೆ ಹತ್ರ ಬಂದಾಗ ಅದು ಒಂದು ಬೇಜಾರಾಯಿತು, ತುಂಬಾ ಬೇಜಾರಾಯಿತು ನನಗೆ. ವರ್ಷ ನಮ್ಮ ಬಿಲ್ಡಿಂಗಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಎಲ್ಲ ಕೆಲಸ ಅಲ್ಲಿ ಇಲ್ಲಿ ಅಂತ ಹೋಗ್ಬಿಡ್ತಿದ್ರು. ಆಮೇಲೆ ಒಂದು ಅಜ್ಜಿ ಮಾತ್ರ ಇರ್ತಾರೆ. ಅಜ್ಜಿಗೆ ಪಾಪ ತೊಳೆಯೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವರ್ಷ ಪಕ್ಕದ ರೋಡಲ್ಲಿ ಸೌಂಡ್ ಕೇಳಿಸ್ತಾ ಇದ್ದಂಗೆ ಫಸ್ಟು ಓಡೋಗಿ ಬಾಗಿಲಿಗೆ ನೀರು ಹಾಕ್ತಿದ್ದೋಳೆ ನಾನು. ಬಟ್ ಈ ವರ್ಷ ಕೆಳಗಡೆ ಹೋಗೋಕ್ಕೆ ಮನ್ಸಿಗೆ ಬೇಜಾರಾಗಿ ಹೋಗಲಿಲ್ಲ. ಪಾಪ ಅಜ್ಜಿನೇ ತೊಳೆದ್ರು ಈ ಸಲ, ಯಾರೂ ತೊಳೆದಿಲ್ಲ ಅಂದ್ಬಿಟ್ಟು ಅಜ್ಜಿನೇ ಹೋಗಿ ತೊಳೆದ್ರು. ಹಂಗೂ ಹಿಂಗೂ ಸಣ್ಣ ಪುಟ್ಟ ರಂಗೋಲೆ ಕೂಡ ಹಾಕಿದರು. ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ರೋಡನ್ನ ಅಷ್ಟು ಚೆನ್ನಾಗಿ ಮಾಡಿದರು. ಮತ್ತು ದೇವಿನ ಎಲ್ಲರ ಮನೆ ಬಾಗಿಲಲ್ಲೂ ಕೂರಿಸ್ಬಿಟ್ಟು ಕಳಿಸ್ತಾರೆ. ಸುಮಾರು ಜನ ಮಡ್ಲಕ್ಕಿ ಕೊಟ್ಟು ದುಡ್ಡು ಅದಕ್ಕೆ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ. ಸೊ ಸುಮಾರು ಜನ ಎಲ್ಲ ವರ್ಷ ಕೂರಿಸೋರು. ಮಾಮೂಲಿ ಈ ವರ್ಷವೂ ಹಂಗೆ ಎಲ್ಲ ಟೇಬಲೆಲ್ಲ ಇಟ್ಕೊಂಡು ಪಂಚೆ ಎಲ್ಲ ಹಾಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ರು. ಅಷ್ಟೊತ್ತಿಗೆ ಆನೆಕಲ್ಲು ಮಳೆ ಬಂದುಬಿಡ್ತು. ಇನ್ನೇನೋ ನಮ್ಮ ರೋಡಿಗೆ ತಿರುಕೋಬೇಕಿತ್ತು, ಪಕ್ಕದ ರೋಡಿಂದ ನಮ್ಮ ರೋಡಿಗೆ ತಿರುಕೋಬೇಕಿತ್ತು. ಅಷ್ಟೊತ್ತಿಗೆ ಫುಲ್ಲು ಆನೆಕಲ್ಲು ಮಳೆ, ಜೋರಾಗಿ ಮಳೆ ಬಂದುಬಿಡ್ತು. ದೇವಿನ ಅಲ್ಲಿ ಎಲ್ಲಿ ಇಟ್ಕೊಂಡಿದ್ರೋ ಗೊತ್ತಿಲ್ಲ. ಛತ್ರಿ ಎಲ್ಲ ಹಿಡ್ಕೊಂಡು ಆಮೇಲೆ ನಮ್ಮ ರೋಡ್ಗೆ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ನಮ್ಮ ರೋಡಿಗೆ ಬಂದರು. ಆವಾಗಂತೂ ಇನ್ನೂ ಮಳೆ ಜಾಸ್ತಿ ಆಗಿಬಿಡುತ್ತೆ. ಅಕ್ಕಪಕ್ಕದ ಇನ್ನೂ ಎಷ್ಟು ರೋಡ್ ಕವರ್ ಮಾಡಬೇಕು ಇವತ್ತು, ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಪಾಪ ಟೇಬಲ್ ಇಟ್ಕೊಂಡಿರೋರು ವರ್ಷ ಕೂರಿಸ್ತಿದ್ದವ್ರಿಗೇ ಕೂರ್ಸೋಕ್ಕೆ ಕೊಡಲಿಲ್ಲ. 1-2 ಮನೆಗಷ್ಟೇ ಕೂರ್ಸೋಕ್ಕೆ ಕೊಟ್ಟಿದ್ದು. ಒಂದು ಸುಮಾರು ಏನಿಲ್ಲ ಅಂದರೂ ನಮ್ಮ ರೋಡಲ್ಲೇ ಒಂದು 10 ಮನೇಲಿ ಕೂರಿಸ್ತಾರೆ, ನಮ್ಮ ರೋಡಲ್ಲೇ. ಸೊ ಅದರಲ್ಲೊಂದು 3-4 ಮನೇಲಿ ಕೂರಿಸಿದ್ರು ಅಂತ ಹೇಳ್ಬೋದು. ಇನ್ನು ಮಿಕ್ಕಿದ್ದೆಲ್ಲೂ ಕೂರಿಸ್ತಿಲ್ಲ. ಸೊ ದೇವರು ಹೊಂಟೋಯ್ತು. ಪಕ್ಕದ ರೋಡ್ಗಳಲ್ಲೆಲ್ಲ ಹೋಗಬೇಕಿತ್ತು. ಸೊ ಅದನ್ನು ನಾನು ಶೇರ್ ಮಾಡ್ಕೋಬೇಕಿತ್ತು. ಆ ಕಾರಣದಿಂದನೇ ನಾನು ಈ ವ್ಲಾಗ್ನ ಸಪ್ರೇಟಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಮಾಡಿದ್ದು. ಇಷ್ಟರಲ್ಲೇ ಹೋಗ್ತೀನಿ, ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ, ನೋಡಬೇಕು.
ಸುಮಾರು ಇವತ್ತಿನ ದಿನ ನೈಟು ಸುಮಾರು ಆಲ್ರೆಡಿ 1:30 ಏನೋ ಆಗಿತ್ತು ನೈಟು. ಜಸ್ಟ್ ಹಂಗೆ ಹೇಳಿದೆ ಅಷ್ಟೇ ನಮ್ಮ ಮನೆಯವ್ರಿಗೆ, ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತೈತೆ ಅಂತ ಹೇಳ್ಬಿಟ್ಟು. ಮಾಮೂಲಿ ನನ್ನ ಮಕ್ಕಳು ಇಬ್ಬರು ಅಮ್ಮನ ಮನೇಲಿದ್ದರು ಅವತ್ತು ನೈಟು, ಅಲ್ಲಿ ಹೋಗ್ಬಿಟ್ಟಿದ್ರು. ಸೊ ನಾನು ಜಸ್ಟ್ ಹಂಗೆ ಹೇಳಿದೆ ಅಷ್ಟೇ, ಬುಕ್ ಮಾಡು ಅಂತ ಹೇಳ್ಬಿಟ್ಟು ಬುಕ್ ಮಾಡಿಸೇ ಬಿಟ್ಟರು ಕಡೆಗೂ ಐಸ್ ಕ್ರೀಮ್ನ. 1:30 ರಾತ್ರಿ ಐಸ್ ಕ್ರೀಮ್ ತಿಂದಿದ್ದೀವಿ ನಾವು. ತೋರಿಸು, ಇದೇನು ಕೈಗೆ ಕೊಟ್ಟವನೇ? ಕವರೆಲ್ಲ ಏನಿಲ್ಲ. ಇದಕ್ಕೆ 110 ರೂಪಾಯಿ. 130. ತಿರ್ಗಿ ಇದೊಂದು ಎಕ್ಸ್ಟ್ರಾ ಮಾಡಿದೆ. ಡೆಲಿವರಿ ಚಾರ್ಜಸ್ ಆಯ್ತಲ್ಲ, ಅದಕ್ಕೆ ಕವರ್ ಆಯಿತು. ಡೆಲಿವರಿ ಚಾರ್ಜಸ್ ಫ್ರೀ ಡೆಲಿವರಿ. ಹಿಂಗೆ ನಾವು ಅಲ್ಲ ಹಾಂ ಈಗ ಯಾವ ತಿಂದಿಯಾ? ಇದು ತಿಂದಿಯಾ ಯಾಕಪ್ಪ? ತಿಂದಿಯಾ ಇದು ತಿಂದಿಯಾ? ಕಾರ್ನ್ ಇದು ಬೇಡವಾ? ನನ್ನ ಮಕ್ಳಿಗೆ ಅದು ಬೇಡ. ಅವ್ರೇನು ಮಾಡಿದ್ರು? ಯಾರು? ಅಮ್ಮಂಗೆ ಎಷ್ಟಕ್ಕೆ ನಾಳೆಗೆ ತಗೊಡ್ತೀನಿ ನಾನು ಏನು ಗೊತ್ತಾ, ಡೆಲಿವರಿ ಚಾರ್ಜಸ್ಸು 30 ರೂಪೀಸ್ ತೋರಿಸ್ತಲ್ಲ, ಕವರ್ ಮಾಡೋಣ ಅಂತ ನೋಡಿದೆ. ಮೆಲ್ಟ್ ಆಯ್ತಾ? ಬಟರ್ ಸ್ಕಾಚ್ ಹೆಂಗದು ನೋಡ, ಎಷ್ಟು ವರ್ಷದ್ದು ಅನ್ನಂಗದು. ಫ್ರಿಜ್ಜರ್ಗೆ ಇಟ್ಬಿಡು. ನೋಡಿ ಗೈಸ್, ನನ್ನ ಗಂಡ 1 ಗಂಟೆ ರಾತ್ರಿಲಿ ನಾನು ಐಸ್ ಕ್ರೀಮ್ ಬೇಕು ಅಂತ ಕೇಳಿದೆ. ನನ್ನ ಗಂಡ ನನ್ನ ಮೇಲಿರೋ ಪ್ರೀತಿಗೆ 1 ಗಂಟೆ ರಾತ್ರಿಲಿ ಐಸ್ ಕ್ರೀಮ್ ಕೊಡಿಸಿದ್ದಾರೆ. ಓಪನ್ ಮಾಡಿಕೊಡು. ಬಟರ್ ಸ್ಕಾಚ್ ಮೆಲ್ಟ್ ಆಯ್ತಾ ಅದಾಗಲಿ? ಅವ್ರು ತಗೊಂಬರೋದಕ್ಕೆ ಟೈಮ್ ಬೇಡವಾ? ಚೆನ್ನಾಯ್ತಲ್ಲ? ಯಾಕೋ ಸೈಜ್ ಚಿಕ್ಕದಂಗೆ ಕಾಣುತ್ತಪ್ಪ ಅಲ್ಲ? ಇಲ್ಲೆಲ್ಲ ತಗೊಂಡಾಗ ನಾವು ಅಂಗಡೀಲಿ ಹೆಂಗಿರ್ತದೆ, ತಗೋ ಅದು ನಂದು, ಇದು ನಿಂದು. ನೀನು ಅಲ್ಲ ತಿಂದುಬಿಟ್ಟಿದೀಯ ಅಷ್ಟೊಂದು, ಅದು ಇಷ್ಟೊಂದೈತೆ. ನೋಡಿಲಿ ಹೆಂಗೆ ಸ್ಮೆಲ್ ಒಂಥರ ಐತೈತೆ ಅಲ್ಲ? ಟೇಸ್ಟ್ ಚೆನ್ನಾಗೈತೆ ಅಲ್ಲ? ಟೇಸ್ಟ್ ಆಸಮ್. ಎಂತ ಹುಚ್ಚ ಇರ್ಬೇಕು ನೀನು. ಏನಕ್ಕೆ? ಕೇಳಿದಲ್ಲ ಅದಕ್ಕೆ. ನಾವು ಬೇಕು ಖಾಲಿ ಮಾಡೋದು ಕಿತ್ಕೊಳ್ಳೋಕ್ಕೆ ಹೊಡೆದ್ಬಿಡ್ತೀನಿ. ಕೊಟ್ಬಿಡ್ತಾಳೆ ಅನ್ಕೊಂಡಿದ್ದೀವಿ? ನೋ ಚಾನ್ಸೇ ಇಲ್ಲ. ನೋ ವೇ.